ಮಂಗಳೂರದವಳು. ಹೌದು, ನಾನು ಯಾವಾಗಲೂ ಸಹ ನನಗೆ ದುರ್ಗಾ ಪರಮೇಶ್ವರಿ ಅಮ್ಮಂದು ಕೃಪೆ ಉಂಟು. ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ನೀವೆಲ್ಲೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೇವೆ. ಸೊ ಇವತ್ತು ನಾವು ಮೋಂತಿಮಾರ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ನಮ್ಮ ಫ್ಯಾಮಿಲಿಯಿಂದ ಒಂದು 5-6 ಜನ ಹೋಗ್ತಾ ಇದ್ದೇವೆ. ಹಾಗೆಯೇ ಮಾಮಿ ಅಲ್ಲೇ ಇದ್ದಾರೆ ಆಲ್ರೆಡಿ. ಅಲ್ಲಿ ಅನ್ನು ಸಹ ಸಿಗೋಳಿದ್ದಾಳೆ. ಆ್ಯಕ್ಚುಲಿ ಅದು ಅನ್ನೋದು ಊರು, ನಮ್ಮದು ಸಹ ಗ್ರಾಮ ಅಲ್ಲೇ ಬರ್ತದೆ. ಹಾಗಾಗಿ ಈಗ ಹೊರಟಿದ್ದೇವೆ ಮಂಗಳೂರಿನಿಂದ. ನಾವಿಲ್ಲಿ ಮೋಂತಿಮಾರ ದೇವಸ್ಥಾನದ ಎಂಟ್ರೆನ್ಸನ್ನು ರೀಚ್ ಆಗಿದ್ವಿ. ಹಾಗೆ ಒಳಗಡೆ ಹೋದಾಗ ನಮಗಿಲ್ಲಿ ನೀರು ಮತ್ತು ಬೆಲ್ಲದ ವ್ಯವಸ್ಥೆಯನ್ನು ಮಾಡಿದರು. ಸೊ ಅದನ್ನು ಅಲ್ಲಿಂದ ಕುಡ್ಕೊಂಡು ಮತ್ತೆ ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ನಾವು ಆಲ್ರೆಡಿ ಆವಾಗಲೇ ತಲುಪಿದ್ವಿ. ಈಗ ಸಾಧಾರಣ 12 ಗಂಟೆ ಆಯಿತು. ಇನ್ನೂ ಇಲ್ಲಿ ತಿಂಡಿ ವ್ಯವಸ್ಥೆ ಆಗ್ತಾನೆ ಉಂಟು ನೋಡಿ. ಅಲ್ಲಿ ನನ್ನ ಮಾಮಿ, ನನ್ನ ತಂಗಿ ಸಾಕ್ಷಿ ಎಲ್ಲ ತಿಂತಾ ಇದ್ದಾರೆ. ಹಾಗೆಯೇ ಇಲ್ಲಿ ನಾನು ನನ್ನ ಅಜ್ಜನ ಒಟ್ಟಿಗೆ ಕೂತಿದ್ದೇನೆ. ಅಜ್ಜ ತಿಂತಾ ಇದ್ದಾರೆ. ದೇವಸ್ಥಾನಕ್ಕೆ ಬಂದು ತುಂಬ ಹೊತ್ತಾಗಿತ್ತು, ಆದರೆ ನಮಗೆ ಅನ್ನು ಮತ್ತು ಗಣಿಭಾವ ಸಿಕ್ಕಿರಲಿಲ್ಲ. ಆದರೆ ಫೈನಲಿ ಈಗ ಸಿಕ್ಕಿದ್ರು. ಇದರ ನಂತರದಲ್ಲಿ ನಮ್ಮದೊಬ್ಬರು ಕಸಿನ್ ಇದ್ದಾರೆ, ಅದಿತಿ ಅಕ್ಕ ಅಂತ, ಯೂನಿವರ್ಸಿಟಿ ಕಾಲೇಜಲ್ಲಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾರೆ. ಅವರು ಕೂಡ ಇಲ್ಲಿ ನಮಗೆ ದೇವಸ್ಥಾನದಲ್ಲಿ ಸಿಕ್ಕಿದ್ರು. ಮಹಾಪೂಜೆ ಆಗ್ತಾ ಇದೆ. ಶ್ರೀದೇವಿಗೆ ಬ್ರಹ್ಮಕಲಶೋತ್ಸವ ನಡೆದು ನಂತರ ಆಗ್ತಿರುವಂತಹ ಪ್ರಥಮ ಮಹಾಪೂಜೆ. ಭಕ್ತಾಭಿಮಾನಿಗಳೆಲ್ಲರೂ ಮಹಾಪೂಜೆಯನ್ನು ವೀಕ್ಷಿಸಿ ಕೃತಾರ್ಥರಾಗಬೇಕಂತೇಳಿ ಕೇಳಿಕೊಳ್ತಾ ಇದ್ದೀವಿ. ಎಕ್ಸ್ಪ್ರೆಷನ್. ದೇವಸ್ಥಾನಕ್ಕೆ ದೇಣಿಗೆ ಕೊಟ್ಟವರಿಗೆ ಇಲ್ಲಿ ಭಟ್ರು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಹರಿವಾಣದಲ್ಲಿ ಪ್ರಸಾದವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ತೀರ್ಥ ಪ್ರಸಾದವನ್ನು ತಗೊಳ್ಳಿಕ್ಕೆ ಮಾಮಿ ಇಲ್ಲಿ ಹೋಗಿ ನಿಂತಿದ್ದಾರೆ. ಸೊ ಒಂದು ನಾನು ತಗೊಂಡಿದ್ದೆ, ಹಾಗೆ ಇನ್ನೊಂದನ್ನು ಇಲ್ಲಿ ಮಾಮಿ ತಗೊಳ್ತಾ ಇದ್ದಾರೆ. ಎಲ್ಲ ಸರ್ಕಾರಿಗಳು ನಿಧಾನವಾಗಿ ದೇವರೊಳಗೆ ಪ್ರವೇಶವನ್ನು ಮಾಡಿಕೊಂಡು ತಾಯಿಯ ದರ್ಶನವನ್ನು. ಇಲ್ಲಿ ನಾವು ಪ್ರಸಾದವನ್ನೆಲ್ಲ ತಗೊಂಡ್ವಿ. ಹಾಗೆ ನಮಗೆ ಇಲ್ಲಿ ತಗೊಳ್ಳುವಾಗ ನಮ್ಮದು ಅಕ್ಕನ ಗಂಡ ಸಿಕ್ಕಿದ್ರು. ಸೊ ಇವರು ನಮ್ಮದು ವೇಣುಭಾವ ಅಂತ. ಹಾಗೆ ಇವ್ರ ಹತ್ರ ಮಾತಾಡಿಸ್ಕೊಂಡು ಇಲ್ಲಿಂದ ನಾವು ಮುಂದೆ ಹೋಗಬೇಕಾದ್ರೆ ನಮ್ಮದು ಅತ್ತೆಯ ಮಗ ಸಿಕ್ಕಿದ್ರು, ಅಂದರೆ ಅಮ್ಮನ ಅಣ್ಣನ ಮಗ. ಹಾಗೆ ಅವರದ್ದು ಮಗ ಮತ್ತು
ಅತ್ತಿಗೆ ಇದ್ದರು, ಅವರ ಜೊತೆಯಲ್ಲಿ ಮಾತಾಡಿಕೊಂಡು ಊಟಕ್ಕೆ ಹೋದ್ವಿ. ನಾನು ಮತ್ತು ಅನುಷ ಒಟ್ಟಿಗೆ ಊಟಕ್ಕೆ ಕೂತಿದ್ವಿ. ಸೊ ಇಲ್ಲಿ ಸಿಂಪಲ್ ಆದಂಥ ಊಟ ಇತ್ತು. ಊಟವನ್ನು ಮುಗಿಸ್ಕೊಂಡು ನಾವು ನನ್ನ ಫ್ಯಾಮಿಲಿಯವರಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಸೊ ನಾವೆಲ್ಲ ಬಫೆಯಲ್ಲಿ ಕೂತ್ಕೊಂಡು ಊಟ ಮಾಡಿದ್ವಿ, ಉಳಿದವರೆಲ್ಲ ಊಟಕ್ಕಿನ್ನೂ ವೆಯ್ಟ್ ಮಾಡ್ತಾ ಇದ್ದರು. ಹಾಗೆ ಅವರೆಲ್ಲ ಊಟ ಮಾಡಿ ಬರುವ ಹೊತ್ತಿಗೆ ನಾವಿಲ್ಲಿ ಬಂದು ಅನುಷನ ಅತ್ತಿಗೆ ಮಗಳಿಗೆ ಮೇಕಪ್ ಮಾಡಲಿಕ್ಕೆ ಅನುಷ ಶುರು ಮಾಡಿದ್ಲು. ಸೊ ಅವಳ ಜೊತೆಯಲ್ಲಿ ಸ್ವಲ್ಪ ಹೊತ್ತು ನಾನು ಇದ್ದೆ. ಅದರ ನಂತರದಲ್ಲಿ ಇಲ್ಲಿ ನೋಡಿ ಗಣಿಬಾವ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನನ್ನ ಮಾಮಿ ಕೂಡ ಅಲ್ಲೇ ಮೇಲೆ ಇದ್ದಾರೆ, ಅವರಿನ್ನು ಊಟಕ್ಕೆ ಹೋಗುವವರಿದ್ದರು. ಹಾಗಾಗಿ ಅವರಿಗೋಸ್ಕರ ನಾನಿಲ್ಲಿ ಕಾಯ್ತಾ ಕೂತಿದ್ದೆ. ಬೇಸಿಕಲಿ ಈ ದೇವಸ್ಥಾನ ನಮ್ಮ ಪಂಗಡದವರಿಗೆ ಸೇರಿದೆ. ಹಾಗಾಗಿ ಇಲ್ಲಿ ಎಲ್ಲರೂ ಬಂದಿದ್ದರು, ನಂದು ಫ್ಯಾಮಿಲಿಯವರೆಲ್ಲ ಇದ್ದರು. ಇವು ನಂದು ಚಿಕ್ಕಮ್ಮನ ಮಗ, ಹಾಗೆ ಇಲ್ಲಿ ನನ್ನ ಚಿಕ್ಕಮ್ಮ, ಅತ್ತೆ ಅಂದರೆ ಅಪ್ಪನ ತಂಗಿ ಇದ್ದಾರೆ, ಹಾಗೆ ಅಪ್ಪನ ತಂಗಿಯ ಮಗಳು, ಇನ್ನೊಂದು ತಂಗಿಯ ಮಗಳು, ಹಾಗೆ ಇವರೆಲ್ಲ ಇದ್ದರು. ಸೊ ಇವರೆಲ್ಲ ಸಿಕ್ಕಿದ್ರು, ಇವರನ್ನೆಲ್ಲ ಇಲ್ಲಿ ಮಾತಾಡಿಸ್ಕೊಂಡ್ವಿ ನಾವು. ನಮ್ಗೆ ಏನಾದರೂ ಫಂಕ್ಷನ್ ಇದ್ದರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಲ್ಮೋಸ್ಟ್ ವಾರದ ಮಧ್ಯದಲ್ಲಿದ್ದರೆ ನಾವು ಸ್ಕೂಲಲ್ಲೇ ಇರ್ತೇವೆ. ಹಾಗಾಗಿ ಒಂದು ಫಂಕ್ಷನಿಗೆ ಹೋದಲ್ಲಿ ನಮಗೆಲ್ಲರೂ ಸಿಗ್ತಾರೆ. ಸೊ ಹಾಗಾಗಿ ತುಂಬ ಖುಷಿಯಾಯಿತು ಅವರು. ಇವರೆಲ್ಲ ದೇವಸ್ಥಾನದಲ್ಲಿ ನೃತ್ಯ ಸೇವೆ ಮಾಡುವ ವಿದ್ಯಾರ್ಥಿಗಳು. ಸೊ ಇದನ್ನೆಲ್ಲ ನನ್ನ ಮಾಮಿ ವಿಡಿಯೋ ತೆಗೆದಿರುವಂಥದ್ದು. ಸೊ ಯಾರು ಡ್ಯಾನ್ಸ್ ಮಾಡ್ತಾರೆ ಮಕ್ಕಳು, ನಿಮಗೆ ಯಾರಾದರೂ ಪರಿಚಯ ಇದ್ದಾರಾ, ಯಾರಾದರೂ ಗುರುತು ಸಿಕ್ಕಿದರೆ ನನ್ನೊಂದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮ್ಮ ಮಕ್ಕಳು ಯಾರಾದರೂ ಇದ್ದಾರಾ ಅಂತ ನೋಡ್ಕೊಳ್ಳಿ. ಇದರಲ್ಲಿ ಇದ್ದರೆ ನನಗೊಂದು ಕಮೆಂಟಲ್ಲಿ ಹೇಳಿಬಿಡಿ. ओम श्री गणेशो नमः। ओम ह्रीं दुर्गाय नमः। दुर्गा नमस्कार देवी। देवी महादेवता ನಾನು ಮಂಗಳೂರದವಳು. ಹೌದು, ನಾನು ಯಾವಾಗಲೂ ಸಹ ನನಗೆ ದುರ್ಗಾ ಪರಮೇಶ್ವರಿ ಅಮ್ಮಂದು ಕೃಪೆ ಉಂಟು, ಎಲ್ಲರ ಮೇಲೆ ಹಾಗೇ ಕೃಪೆ ಇರಲಿ. ಇವತ್ತು ನಮ್ಮ ತಂಡದವರು ಬಂದು ಸೇವೆ ಕೊಟ್ಟು ಹೋಗಿದ್ದಾರೆ. ನನಗೆ ತುಂಬ ಇಷ್ಟ ಈ ಕ್ಷೇತ್ರದಲ್ಲಿ ಬಂದು ಕಾರ್ಯ ಮಾಡಲಿಕ್ಕೆ, ಅದಕ್ಕೆ ಬಂದದ್ದು. ಹಾಗೆಯೇ ಇವತ್ತು ಶುಕ್ರವಾರದ ದಿವಸ, ಹಾಗೆಯೇ ಒಂದು ಸೈಡ್ ವೈಕುಂಠ ಏಕಾದಶಿ, ಹಾಗೆಯೇ ಶುಕ್ರವಾರದ ದಿವಸ ದೇವಿ ದೇವಸ್ಥಾನಕ್ಕೆ ಅನೇಕರು ಬರ್ತಾರೆ ಅಲ್ವಾ ಅಮ್ಮನನ್ನು ನೋಡಲಿಕ್ಕೆ. ಸೊ ಹಾಗೆ ಇವತ್ತು ಎಷ್ಟು ಜನ ಬರ್ತಾರೆ? ಇವತ್ತು ಅಂದಾಜು 7,000 ತನಕ ಬಂದಿದ್ದಾರೆ. ಹೌದು, ಈಗ ಸಂಜೆ ಪುನಃ ಕಾರ್ಯಕ್ರಮ ಉಂಟು. ನಾವು ಈಗ ಇವತ್ತು ಅಮ್ಮನಿಗೆ ಕುಂಕುಮಾರ್ಚನ ಅರ್ಪಿತಾಯಿಸಿದ್ರು. ಎಲ್ಲರೂ ದುರ್ಗಾ ಪೂಜೆ ಉಂಟು. ಖುಷಿ, ತುಂಬಾ ಖುಷಿ ನಾವು ಸೇವೆ ಮಾಡಿದ್ದು. ಹೌದು, ಎಲ್ಲರೂ ನಾವು ಅಕ್ಕ ತಂಗಿ ಎಲ್ಲರೂ ಬಂದು ಒಳಗೆ ಬಂದು ತುಂಬ ಖುಷಿ ಆಗಿದೆ ನಮಗೆ. ಎಲ್ಲರಿಗೂ ಇವತ್ತಿನ ನನ್ನ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲೇ ಇರುವಂತಹ ಬೆಲ್ ಐಕನನ್ನು ಒತ್ತಿ. ಇಲ್ಲಿ ತನಕ ನನ್ನ ವ್ಲಾಗನ್ನು ಪ್ರೀತಿಯಿಂದ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು.